ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ರೈತ ಮಿತ್ರರೇ, ಎಲ್ಲರಿಗೂ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಮುಖ್ಯವಾದಂಥ ವಿಷಯವನ್ನು ಮಾತಾಡೋದಕ್ಕೆ ಹೊರಟಿದ್ದೀನಿ. ಏನು ಆ ಮುಖ್ಯವಾದ ವಿಷಯ ಅಂತ ಅಂದರೆ, ನಾವು ಹೈನುಗಾರಿಕೆಯಲ್ಲಿ ದಾಣಿ ಮಿಶ್ರಣವನ್ನು ಕೊಂಡ್ಕೊಬಂದರೆ ಬೆಸ್ಟಾ ಅಥವಾ ನಾವೇ ಮನೆಯಲ್ಲಿ ರೆಡಿ ಮಾಡಿಕೊಂಡ್ರೆ ಬೆಸ್ಟಾ? ಇವೆರಡರಲ್ಲಿ ಯಾವುದು ನಮಗೆ ಬೆಸ್ಟು? ಇವತ್ತಿನ ಒಂದು ವಿಡಿಯೋದಲ್ಲಿ ಇದನ್ನು ಮಾತಾಡ್ತಾ ಹೋಗೋಣ. ಅದರಲ್ಲಿ ನಾವು ಕೊಂಡ್ಕೊಬಂದಂತಹ ದಾಣದಿಂದ ಆಗುವಂಥ ಅನುಕೂಲಗಳು ಮತ್ತು ಅನಾನುಕೂಲಗಳು, ಹಾಗೇನೆ ನಮ್ಮ ಮನೆಯಲ್ಲೇ ನಾವೇ ಸಿದ್ಧ ಮಾಡಿಕೊಂಡ್ರೆ ಅದರಿಂದ ಯಾವ ರೀತಿ ಅನುಕೂಲಗಳಿದ್ದಾವೆ ಮತ್ತು ಅನಾನುಕೂಲಗಳಿದ್ದಾವೆ, ಇವೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕೂ ಮುಂಚಿತವಾಗಿ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಪ್ಲಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಖಂಡಿತ ಲೈಕ್ ಮಾಡಿ, ಯಾರಿಗೆ ಇದರ ಅವಶ್ಯಕತೆ ಇರುತ್ತೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೇಟ್ ಮಾಡ್ದಲೆ. ರೈತ ಮಿತ್ರರೇ, ಇವತ್ತಿನ ಒಂದು ಪ್ರಸ್ತುತ ದಿನಗಳಲ್ಲಿ ಹೈನುಗಾರಿಕೆಯನ್ನು ಮಾಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ಮೂಲ ಖರ್ಚು ದಾಣಿ ಮಿಶ್ರಣ. ದಾಣಿ ಮಿಶ್ರಣಕ್ಕೆ ಆದಾಯದ ಅಧಿಕ ಪಾಲನ್ನು ಖರ್ಚು ಮಾಡ್ತಾ ಇದ್ದಾರೆ. ಹಾಗಾದರೆ ಇದನ್ನು ತಗ್ಗಿಸ್ಕೊಳ್ಳೋದು ಹೇಗೆ? ಒಂದು ವೇಳೆ ತಗ್ಗಿಸ್ಕೊಂಡ್ರೂ ನಾವು ಯಾವ ಪ್ರಮಾಣದಲ್ಲಿ ಇದನ್ನು ತಗ್ಗಿಸ್ಕೋಬೋದು? ನಾವೇನಾದರೂ ಸ್ವಂತ ಮಾಡಿಕೊಂಡ್ರೆ ಬೆಸ್ಟಾ ಅಥವಾ ಒಳ್ಳೆ ಬ್ರಾಂಡೆಡ್ MNC ಕಂಪನಿಗಳ ಒಂದು ದಾಣಿ ಮಿಶ್ರಣವನ್ನು ಪರ್ಚೇಸ್ ಮಾಡಿದ್ರೆ ಬೆಸ್ಟಾ? ಓಕೆ, ಅವರಾದರೂ ಕರೆಕ್ಟಾಗಿ ಕೊಡ್ತಿದ್ದಾರಾ ಇಲ್ವಾ? ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಫಸ್ಟ್ ನಾವು ಬ್ರಾಂಡೆಡ್ ಅಂದರೆ ಒಳ್ಳೆ ಮಲ್ಟಿ ನ್ಯಾಷನಲ್ ಕಂಪನಿಗಳ ಒಂದು ದಾಣಿ ಮಿಶ್ರಣವನ್ನು ಪರ್ಚೇಸ್ ಮಾಡಿದ್ರೆ ಓಕೆನಾ, ಅಥವಾ ಲೋಕಲಲ್ಲಿ ಇರ್ತಕ್ಕಂತಹ ಕೆಲವೊಂದು ಕಂಪನಿಗಳ ದಾಣಿ ಮಿಶ್ರಣವನ್ನು ಪರ್ಚೇಸ್ ಮಾಡೋದು ಬೆಸ್ಟಾ? ಈಗ ಎಲ್ಲ ರೀತಿಯ ಒಂದು ವಿಷಯವನ್ನು ಮಾತಾಡ್ತಾ ಹೋಗೋಣ. ಮೇನ್ಲಿ ನಮಗೀಗ ಈ ಒಂದು ದಾಣಿ ಮಿಶ್ರಣವನ್ನು ಪರ್ಚೇಸ್ ಮಾಡೋದ್ರಿಂದ ಯಾವ ರೀತಿ ಅನುಕೂಲಗಳಾಗ್ತವೆ ಅನ್ನೋದನ್ನು ನೋಡ್ತಾ ಹೋದರೆ, ಮೇನ್ಲಿ ದಾಣಿ ಮಿಶ್ರಣದಲ್ಲಿ ಅಂದರೆ ಕಂಪನಿ ಸಿದ್ಧಪಡಿಸ್ತಕ್ಕಂತಹ ದಾಣಿ ಮಿಶ್ರಣದಲ್ಲಿ ಅಕ್ಯುರೇಟ್ ಆಗಿ ಸೈಂಟಿಫಿಕ್ ಆಗಿ ಅವರು ಇಷ್ಟೇ ಪ್ರಮಾಣದ ಒಂದು ಪ್ರಾಡಕ್ಟ್ಸನ್ನು ಬಳಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಅಕ್ಯುರೇಟಾಗಿ ಬಳಕೆ ಮಾಡ್ತಾರೆ. ಪ್ಲಸ್ ಅದರಲ್ಲಿ ಉತ್ತಮವಾಗಿ ಆ ಒಂದು ಹಸುಗಳು ಇಷ್ಟಪಟ್ಟು ತಿಂತವೆ. ಇದಕ್ಕೆ ಕಾರಣ ಆ ಒಂದು ಫ್ಲೇವರ್ಸನ್ನು ಬಳಕೆ ಮಾಡಿರ್ತಾರೆ. ಈ ಒಂದು ಫೀಡ್ಗಳಲ್ಲಿ ಉತ್ತಮವಾದಂತಹ ಫ್ಲೇವರ್ಗಳನ್ನು ಬಳಕೆ ಮಾಡಿರ್ತಾರೆ. ಆ ಒಂದು ಸೆಮಿ ಕುಕ್ಡ್ ಫುಡ್ಸನ್ನು ಬಳಕೆ ಮಾಡಿರೋದ್ರಿಂದ ಅತಿ ಹೆಚ್ಚಾಗಿ ಇವುಗಳಿಗೆ ಅಭ್ಯಾಸ ಆಗುತ್ತೆ. ಅಂದರೆ ಆ ಒಂದು ಇದಕ್ಕೆ ಅವು ರೂಢಿ ಆಗಿಬಿಟ್ಟು ಅದನ್ನು ಅತಿ ಹೆಚ್ಚಾಗಿ ಇಷ್ಟಪಟ್ಟು ತಿನ್ನೋದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಸ್ ಹಾಗೆಯೇ ಈ ಒಂದು ಫೀಡ್ಗಳು ಈಗ ಒಳ್ಳೆ ಬ್ರ್ಯಾಂಡೆಡ್ ಫೀಡ್ಗಳು ತುಂಬ ಕುಗ್ರಾಮಗಳು ಕುಖ್ಯಾತಿ ಗ್ರಾಮಗಳಲ್ಲಿ ದೊರೀತೇ ಇರಬಹುದು. ಅಂಥ ಸಂದರ್ಭದಲ್ಲಿ ನಾವು ಸ್ವಂತವಾಗಿ ಮಾಡಿಕೊಳ್ಳೇಬೇಕಾಗುತ್ತೆ. ಮತ್ತೊಂದು ವಿಷಯ ಏನು ಅಂತ ಅಂದರೆ, ಈ ಒಂದು ಕಂಪನಿಗಳು ಯಾವುದು ಬೆಸ್ಟು ಯಾವುದು ವರೆಸ್ಟ್ ಅನ್ನೋದನ್ನು ನಾವು ಕ್ಲಾಸಿಫೈ ಮಾಡೋದು ತುಂಬಾ ಕಷ್ಟವಾಗಿರುತ್ತೆ. ಇದು ಉತ್ತಮನಾ ಇದು ಉತ್ತಮನಾ? ಓವರಾಲ್ ಈಗಿರ್ತಕ್ಕಂತಹ ಎಲ್ಲ ಕಂಪನಿಯ ಫೀಡ್ಗಳು ಆ ಬ್ಯಾಗ್ಗಳ ಮೇಲೆ ಆಗಿರ್ತಕ್ಕಂತಹ ಎಲ್ಲ ಕಂಟೆಂಟು ಕರೆಕ್ಟಾಗಿ ಬಳಕೆ ಮಾಡಿದಾರಾ ಇಲ್ವ ಅನ್ನೋದು ತುಂಬಾ ಅಸ್ಪಷ್ಟತೆ. ಅಂದರೆ ಕ್ವಾಲಿಟಿ ವಿಷಯದಲ್ಲಿ ನಾವು ಈ ಫೀಡ್ಗಳನ್ನು ಗುಣಮಟ್ಟವನ್ನು ಅಳೆಯೋದು ಅಸ್ಪಷ್ಟವಾಗಿರ್ತಕ್ಕಂಥದ್ದು. ಅವರು ಆಗಿರ್ತಕ್ಕಂತಹ ಒಂದು ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಮೆಜರ್ ಮಾಡಿ ಹಾಕಿದಾರಾ ಇಲ್ವಾ ನಮಗದು ಗೊತ್ತಿಲ್ಲ. ನಾವು ಬ್ಯಾಗ್ ಪರ್ಚೇಸ್ ಮಾಡಿದ್ದೀವಿ ಪ್ಲಸ್ ತಂದು ಅದನ್ನು ಕೊಡ್ತಾ ಇದ್ದೀವಿ. ಬಟ್ ಹಸುಗಳು ಮಾತ್ರ ಇಷ್ಟಪಟ್ಟು ತಿಂತಾರೆ. ಯಾಕೆ ಅಂತಂದರೆ ಅದರಲ್ಲಿರ್ತಕ್ಕಂತಹ ಫ್ಲೇವರ್ಸು ಮತ್ತು ಸೆಮಿ ಕುಕ್ಡ್ ಫುಡ್ಸು ಮತ್ತು ಕೆಲವೊಂದು ಉತ್ತಮವಾದಂತಹ ಅಂದರೆ ಅವುಗಳಿಗೆ ಇಷ್ಟಪಡುವಂತಹ ಕೆಲವೊಂದು ಐಟಮ್ಸನ್ನು ಅದರಲ್ಲಿ ಬಳಕೆ ಮಾಡಿರೋ ಕಾರಣದಿಂದ ಅವು ರೂಢಿಯಾಗಿ ಅದನ್ನೇ ಹೆಚ್ಚಿನದಾಗಿ ಇಷ್ಟಪಡ್ತವೆ. ಪ್ಲಸ್ ಕ್ವಾಲಿಟಿ ವಿಷಯ ಮಾತ್ರ ನಾವು ಅಸ್ಪಷ್ಟತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಯಾವ ಪ್ರಮಾಣದಲ್ಲಿ ಎಷ್ಟು ಬಳಸಿದ್ದಾರೆ ಅನ್ನೋದನ್ನು ನೋಡ್ಬೇಕು ಸಾಧ್ಯನೇ ಇಲ್ಲ ನಮಗೆ. ಕಂಪ್ನಿಯಲ್ಲಿ ಆಗ್ತಕ್ಕಂಥ ವಿಚಾರಗಳು ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಹಾಗೇನೆ ಬಂದ್ಬಿಟ್ಟು ಕಾಸ್ಟು, ಅಧಿಕ ರೀತಿಯ ಒಂದು ಕಾಸ್ಟನ್ನು ನಾವು ನೋಡ್ಬೋದು. ಕೆಲವೊಂದು ಕಡಿಮೆ ರೀತಿಯ ಲೋಕಲ್ ಕಂಪನಿಯ ಫೀಡ್ಗಳು ಸಿಗ್ತವೆ ಕಡಿಮೆ ದರದಲ್ಲಿ. ಆದರೆ ಇಲ್ಲಿ ಕ್ವಾಲಿಟಿ ಅನ್ನೋದು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ಯೋಚನೆ ಮಾಡೋದಕ್ಕೆ ಸಹ ಆಗೋದಿಲ್ಲ. ಈಗ ಬರ್ತಕ್ಕಂತಹ ಅಂದರೆ ಪ್ರೋಟೀನ್ಗಾಗ್ಬಹುದು ಮತ್ತೊಂದಕ್ಕಾಗ್ಬೋದು, ಇಲ್ಲಿ ನಾವು ಆಯಿಲ್ ಕೇಕ್ಸನ್ನು ಬಳಕೆ ಮಾಡೋದನ್ನು ನೋಡ್ತಾ ಇದ್ದೀವಿ. ಈಗ ರೇಟ್ ವಿಷಯಕ್ಕೆ ನಾವೊಂದು ಅನಲೈಸ್ ಅಂದರೆ ಈ ಒಂದು ಕಂಪ್ನಿ ಫೀಡ್ಸನ್ನು ಅನಲೈಸ್ ಮಾಡ್ತಾ ಹೋದರೆ ಪ್ರೋಟೀನ್ಗಾಗಿ ಆಯಿಲ್ ಕೇಕ್, ಸೋಯಾ ಕೇಕ್ಸ್ ಆಗ್ಬೋದು, ಶೇಂಗಾ ಹಿಂಡಿ ಆಗ್ಬೋದು ಅಥವಾ ಹತ್ತಿ ಹಿಂಡಿ ಆಗ್ಬೋದು. ಇವುಗಳನ್ನು ನಾವು ಬಳಕೆ ಮಾಡ್ತೀವಿ. ಇಲ್ಲಿ ಕಂಪನಿಯಲ್ಲಿ ಪ್ರೆಸೆಂಟ್ ಒಂದು 50 kg ಬ್ಯಾಗನ್ನು 50 kg ಬ್ಯಾಗನ್ನು 1000 rupeesಗೆ ಕೊಡ್ತಿದ್ದಾರೆ ಅಂತ ಅಂದರೆ 1 kg ಬೆಲೆ ಸುಮಾರು 20 ರೂಪಾಯಿಗಳು ಅಂದ್ಕೊಳ್ಳೋಣ. ಇಲ್ಲಿ ಪ್ರೋಟೀನ್ಗೋಸ್ಕರ ಒಂದು 20% ಅಂದರೆ 50 kgಗೆ 20%ಅನ್ನು ಬಳಸಲೇಬೇಕು ನಾವು ಪ್ರೋಟೀನ್ಗೋಸ್ಕರ. ಆ ಒಂದು ಆಯಿಲ್ ಕೇಕ್ಸ್ ಬೆಲೆಗಳು ನೋಡ್ಬೋದು. ಈಗ 50 ರೂಪಾಯಿ ಮೇಲೆ ಇರ್ತವೆ, ಪ್ರತಿ kgಗೆ 50 ರೂಪಾಯಿ ಮೇಲೆ ಇರ್ತದೆ. ಅದು ಆಯಿಲ್ ಕೇಕ್ಸ್ಗಳು, ಅದು ಸೋಯಾ ಹಿಂಡಿ ಆಗ್ಬೋದು, ಹತ್ತಿ ಹಿಂಡಿ ಆಗ್ಬೋದು ಅಥವಾ ಶೇಂಗಾ ಹಿಂಡಿ ಆಗ್ಬೋದು. ಇವುಗಳ ಒಂದು ಬೆಲೆ ಅನ್ನೋದು ಹೆಚ್ಚಿದಾಗಿ ಈಗ 50 kg ಬ್ಯಾಗ್ಸ್ಗೆ ಅಂದರೆ 20% ಕಂಪಲ್ಸರಿ ಪ್ರೋಟೀನ್ಸ್ ಇರಬೇಕಲ್ವಾ. 20% ಅಂದರೆ ಕಂಪಲ್ಸರಿ 10 kg ಮಸ್ಟ್ ಆ್ಯಂಡ್ ಶುಡ್ ಬಳಕೆ ಮಾಡಬೇಕು. 10 kg ಅಂತ ಅಂದರೆ 500 ರೂಪೀಸ್ ಅಲ್ಲೇ ಆಗೋಗುತ್ತೆ.
ಸೊ ಯಾವಾಗ ಪ್ರತಿ ಒಂದು ಬ್ಯಾಗು 20% ಆಯಿಲ್ ಕೇಕ್ಸ್ ಯೂಸ್ ಮಾಡಬೇಕಂದ್ರೆ ₹500 ಆಗುತ್ತೆ. ಮಿಕ್ಕಿರುವಂಥ ₹500 ಅವರು ಲೇಬರ್ ಚಾರ್ಜ್ ಆಗ್ಬೋದು, ಪ್ಯಾಕಿಂಗ್ ಆಗ್ಬೋದು, ಮೆಷಿನರಿ ಕಾಸ್ಟು, GST, ಮತ್ತೊಂದು ಇನ್ನೊಂದು ಎಲೆಕ್ಟ್ರಿಸಿಟಿ, ಇವೆಲ್ಲವನ್ನು ಮೇಂಟೈನ್ ಮಾಡಬೇಕು ಅಂದರೆ ಕಂಪಲ್ಸರಿ ಇದು ಸಾಧ್ಯವಿಲ್ಲ. ಹಾಗಾದರೆ ಕ್ವಾಲಿಟಿಯನ್ನು ನಾವು ಹೇಗೆ ಮೆಜರ್ ಮಾಡಬೇಕು? ಈ ಒಂದು ರೆಡಿಮೇಡ್ ಫುಡ್ಗಳಲ್ಲಿ ಸೊ ಇದು ತುಂಬಾ ಕಷ್ಟ. ಇವತ್ತು ₹20 ರೆಡಿ ಮಾಡಿ ಕೊಡ್ತಿದ್ದಾರೆ ಅಂತ ಅಂದರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಅವರು ಒಂದು ವೇಳೆ ಕೇವಲ ಒಂದು ₹8 ಮೇಲ್ಗಡೆ ಅವರು ಒಂದು ಇದನ್ನು ಮೇಂಟೈನ್ ಮಾಡಿ ಸೊ ಮಿಗ್ತಾ ಇರ್ತಕ್ಕಂತಹ ಎಲ್ಲ ಚಾರ್ಜ್ಗಳನ್ನು ಹಾಕ್ಕೊಂಡ್ರೆ ಓಕೆ, ಅದು ಮಾಡಬಹುದು. ಆದರೆ ₹20 ರೆಡಿ ಮಾಡಿ ನಮಗೆ ಕೊಡ್ತಾ ಇರತಕ್ಕಂಥದ್ದು ಖಂಡಿತ ಇದು ಸಾಧ್ಯವಿಲ್ಲ. ಸೊ ಈ ಒಂದು ವಿಷಯಕ್ಕೋಸ್ಕರ ನಾವು ಕ್ವಾಲಿಟಿಯನ್ನು ಅಕ್ಯುರೇಟಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಈ ವಿಷಯದಲ್ಲಿ. ಹಾಗಾದರೆ ನಾವು ನೆಕ್ಸ್ಟ್ ಮನೆಯಲ್ಲೇ ಮಾಡ್ತಕ್ಕಂತಹ ಫೀಡ್ಗಳನ್ನು ಒಂದು ಮಾಡಿಬಿಟ್ಟು ನಾವು ಅಂದರೆ ವ್ಯವಸಾಯ ವ್ಯರ್ಥಗಳು ಹೆಚ್ಚಿನದಾಗಿ ನಮಗೆ ಲೋಕಲಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿಯ ವ್ಯವಸಾಯ ವ್ಯರ್ಥಗಳು ಸಿಗ್ತಾ ಇರ್ತವೆ. ಅವುಗಳನ್ನೇ ಬಳಕೆ ಮಾಡಿಕೊಂಡು ಖಂಡಿತ ನಮ್ಮ ಮನೆಯಲ್ಲಿ ನಾವೇ ಫೀಡ್ಗಳನ್ನು ರೆಡಿ ಮಾಡಿಕೊಂಡ್ರೆ ನಿಮ್ಮ ಆದಾಯದಲ್ಲಿ ಒಂದಿಷ್ಟು ಭಾಗ ಉಳಿತಾಯ ಆಗುತ್ತೆ ಅನ್ನೋದು ನನ್ನ ಒಂದು ಮಾತು. ಸೊ ಯಾವ ರೀತಿ ಉಳಿತಾಯ ಆಗುತ್ತೆ, ಪ್ಲಸ್ ಇದರಲ್ಲೂ ಕೂಡ ಆ ಒಂದು ಅನಾನುಕೂಲಗಳಿದ್ದಾವೆ ಏನು ಅನ್ನೋದನ್ನು ನೋಡೋದಾದರೆ ಮೇಯ್ನ್ಲಿ ನಮಗೆ ಚಿಕ್ಕ ಪುಟ್ಟ ಇರತಕ್ಕಂಥ ಹಸುಗಳಿಗೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಮಿಕ್ಸರ್ಗಳು ಬೇಕಾಗುತ್ತೆ. ಲೇಬರಿಂದ ಕುಡ್ಕೊಂಡಿರ್ತಕ್ಕಂತಹ ಒಂದು ಕೆಲಸ ಇದಾಗಿರುತ್ತೆ. ಪ್ಲಸ್ ಅದನ್ನು ಟೈಮ್ ಅನ್ನೋದು ಬೇಕೇ ಬೇಕು ಖಂಡಿತ. ಸೊ ಇಷ್ಟು ಈ ಒಂದು ಇದರಲ್ಲಿ ಡಿಸ್ಅಡ್ವಾಂಟೇಜಸ್. ಆದರೆ ಅಡ್ವಾಂಟೇಜಸ್ ಏನು ಅಂತ ಅಂದರೆ ಮೇಯ್ನ್ಲಿ ನಾವು ಅಕ್ಯುರೇಟಾಗಿ ಅಂದರೆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲದೆ ಗುಡ್ ಕ್ವಾಲಿಟಿಯನ್ನು ನಮ್ಮ ಹಸುಗಳಿಗೆ ನಾವೇ ಕೊಡ್ಬೋದು. ಹೇಗೆ ಅಂತ ಅಂದರೆ ನಮಗೆ ಬೇಕಾದ ರೀತಿಯಲ್ಲಿ ನಾವು ಮಿನರಲ್ಸನ್ನು ಆಗ್ಬೋದು, ಆಯಿಲ್ ಕೇಕ್ಸ್ ಆಗ್ಬೋದು, ಇನ್ನೊಂದನ್ನು ನಾವೇ ಮಿಕ್ಸ್ ಮಾಡಿ ತಗೊಳ್ತೀವಿ. ಬಟ್ ಅವರು ಇಲ್ಲಿ ಅಕ್ಯುರೇಟಾಗಿ ಅಂದರೆ ಸೈಂಟಿಫಿಕ್ಕಾಗಿ ಅವರು ಕರೆಕ್ಟ್ ಇಂಗ್ರೀಡಿಯೆಂಟ್ಸನ್ನು ಕೊಟ್ಟು ಮಾಡಿರ್ತಾರೆ. ಬಟ್ ನಾವು ಅಕ್ಯುರೇಟಾಗಿ ಸೈಂಟಿಫಿಕ್ಕಾಗಿ ಮಾಡದೆ ಹೋದರೆ ಇದಕ್ಕೆ ಏನಾದರೂ ವ್ಯತ್ಯಾಸ ಆಗುತ್ತೆ ಅಂದರೆ ಎಂಥದ್ದು ಇಲ್ಲ. ಸೊ ಏನೂ ಆಗೋದಿಲ್ಲ. ಸೊ ಆ ಒಂದು ಗುಣಮಟ್ಟಕ್ಕೆ ಯಾವುದೇ ರೀತಿ ಕುಂದುಕೊರತೆಗಳು ಇರೋದಿಲ್ಲ, ನಾವು ಮಾಡ್ಕೋಬೋದು. ಸೊ ಹಾಗೆಯೇ ಗುಣಮಟ್ಟ ಅನ್ನೋದು ನಮ್ಮ ಕೈಯಲ್ಲಿನೇ ಇರುತ್ತೆ, ಯಾವ ರೀತಿ ಕೊಡಬೇಕು ಅನ್ನೋದು. ಬಟ್ ಈ ಒಂದು ಇವೆರಡೂ ವಿಷಯಗಳಲ್ಲಿ ಯಾವುದು ಬೆಸ್ಟ್ ಅನ್ನೋದನ್ನು ಫೈನಲಿ ಮಾಡೋದಾದರೆ ಸುಮಾರು 1, 2, 3 ಹಸುಗಳನ್ನು ಕಟ್ಕೊಂಡಿರ್ತಕ್ಕಂಥವ್ರು ನಾವು ಸ್ವಂತವಾಗಿ ಯಾವುದೇ ರೀತಿ ಫೀಡನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಕ್ಕಂಥವ್ರು ಖಂಡಿತ ನೀವು ರೆಡಿಮೇಡ್ ಫುಡ್ಡನ್ನೇ ಪರ್ಚೇಸ್ ಮಾಡಿ ಹಾಕಿ ಅಂದರೆ 5ರಿಂದ ಮೇಲೆ ಹೆಚ್ಚು ಹಸುಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಖಂಡಿತ ನಿಮ್ಮ ಫೀಡನ್ನು ನೀವೇ ಸಿದ್ಧಪಡಿಸ್ಕೊಳ್ಳಿ. ನಿಮ್ಮ ಆದಾಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನೋದು ನಮ್ಮ ಒಂದು ವಿಷಯ. ಸೊ ನೀವು ಲೋಕಲಲ್ಲಿ ಸಿಗತಕ್ಕಂಥ ಎಲ್ಲ ಪ್ರಾಡಕ್ಟ್ಸನ್ನು ಬಳಕೆ ಮಾಡಿಕೊಂಡು ಸೊ ಕರೆಕ್ಟ್ ಇಂಗ್ರೀಡಿಯೆಂಟ್ಸನ್ನು ನಾವೀಗಾಗಲೇ ಮಾತಾಡಿದ್ದೀವಿ. ಫೀಡ್ ಒಂದು ಮಿನರಲ್ ಮಿಕ್ಸರ್ ಎಷ್ಟು ಕೊಡಬೇಕು, ಆಯಿಲ್ ಕೇಕ್ಸ್ ಎಷ್ಟು ಕೊಡಬೇಕು, ಧಾನ್ಯಗಳು ತೌಡು ಎಷ್ಟು ಕೊಡಬೇಕು, ಓವರಾಲ್ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಮ ದಾಣವನ್ನು ನೀವೇ ರೆಡಿ ಮಾಡ್ಕೊಂಡ್ರೆ ಗುಡ್ ಕ್ವಾಲಿಟಿಯನ್ನು ನೀವೇ ಕೊಟ್ಕೊಂಡ್ರೆ ನಿಮ್ಮ ಹಸುಗಳ ಇಂಪ್ರೂವ್ಮೆಂಟ್ ಇರುತ್ತೆ, ನಿಮ್ಮ ಆದಾಯ ಅನ್ನೋದು ಹೆಚ್ಚಾಗುತ್ತೆ ಅನ್ನೋದನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಇದರ ಒಂದು ಅನುಕೂಲ ಅವ್ರಿಗೂ ಆಗಲಿ ಅನ್ನೋದು ನನ್ನ ಒಂದು ಮಾತು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.